ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ತನ್ನ ಪ್ರಾಬಲ್ಯವನ್ನ ಕಳೆದುಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ ಇತ್ತೀಚೆಗೆ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳು ಜೆಡಿಎಸ್ನಲ್ಲಿ ಪ್ರಮುಖ ನಾಯಕರು ಅಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಂತಹ ಚೇತನ್ ಗೌಡ ಹಾಗೂ ದೇವರಾಜ್ ಅವರು ಹಲವು ವರ್ಷಗಳಿಂದ ಇದ್ದಂತಹ ಜೆಡಿಎಸ್ ಪಕ್ಷವನ್ನು ಬಿಟ್ಟು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು DCM ಡಿ ಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿಯೇ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡರು. ಯಾಕೆ ಇಷ್ಟು ವರ್ಷ JDSನಲ್ಲಿದ್ದು ಈಗ GB ಎಲೆಕ್ಷನ್ ಆಗುವಂಥ ಸಂದರ್ಭದಲ್ಲಿ ಪಕ್ಷದಿಂದ ಟಿಕೆಟು ಕೂಡ ಸಿಗುವಂಥ ಸಂದರ್ಭದಲ್ಲಿ ಯಾಕೆ JDSನ ಬಿಟ್ಟು ಇವರು ಕಾಂಗ್ರೆಸ್ ಪಕ್ಷಕ್ಕೆ ಹೋದರು ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಇದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕಲೆ ಹಾಕಿದಂಥ ಸಂದರ್ಭದಲ್ಲಿ ಯಶವಂತಪುರ JDSನಲ್ಲಿ ಅದರಲ್ಲೂ ಕೂಡ ಜವರೇಗೌಡರು MLC ಆಗ್ತಾರೆ. MLC ಆದಮೇಲೆ ಎಲ್ಲೋ ಒಂದು ಕಡೆ ಆ ಪಕ್ಷದಲ್ಲಿ ಅಷ್ಟೊಂದು ಹುಮ್ಮಸ್ಸು ಒಗ್ಗಟ್ಟು ಯಾವುದು ಕೂಡ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು. ಏಕೆಂದರೆ ಈಗ ಯಶವಂತಪುರ JDS ಅಂತಂದರೆ ಎಲ್ಲದಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಹತ್ರ ಹೋಗೋಕ್ಕಾಗೋದಿಲ್ಲ. ಈಗ ಸದ್ಯಕ್ಕೆ MLC ಆಗಿರುವಂಥ ಜವರೇಗೌಡ್ರೆ ಆ ಭಾಗದ ಆ ಕ್ಷೇತ್ರದ ಹಿರಿಯ ನಾಯಕರಾಗಿರುವಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಲ್ಲಿ ಮುಖಂಡರುಗಳಲ್ಲಿ ನಾಯಕರಲ್ಲಿ ಏನಾದರೂ ಗೊಂದಲಗಳು ಆದಂಥ ಸಂದರ್ಭದಲ್ಲಿ ಅದನ್ನು ಬಗೆಹರಿಸಬೇಕಾದಂಥ ಜವಾಬ್ದಾರಿಯನ್ನು ಜವರೇಗೌಡರು ತೆಗೆದುಕೊಳ್ಬೇಕಾಗಿತ್ತು. ಅದೇ ಬ್ಯಾನರ್ ವಿಚಾರ ಕೆಲವೊಂದಷ್ಟು ಮಂದಿಯನ್ನೇ ಜೊತೆಲಿ ಹಾಕೊಂಡು ಓಡಾಟವನ್ನು ಮಾಡ್ತಿದ್ದಾರೆ. ಕೆಲವೊಂದು ನಾಯಕರನ್ನ ಅಸಡ್ಡೆ ಮಾಡ್ತಾ ಇದ್ದಾರೆ. ಇನ್ನು ಯಾರು ಕೆಲವರು GB ಎಲೆಕ್ಷನ್ ಆಸ್ಪಿರೆಂಟ್ ಆಗಿರ್ತಾರಲ್ಲ, ಸೊ ಅವರ ಹೆಸರು ಬದಲಿಗೆ ಬೇರೆ ಹೆಸರುಗಳು ಬಂದಾಗ ಗೊಂದಲ ಉಂಟಾಗುತ್ತೆ. ಆಗ ಕಂಪ್ಲೇಂಟನ್ನು ತೆಗೆದುಕೊಂಡು ಹೇಳಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕರೆದು ಅದನ್ನು ಬಗೆಹರಿಸಿ ಒಗ್ಗಟ್ಟಿಂದ ಹೋಗಿ ಅಂತ ಹೇಳಿ ಅವರೆಲ್ಲರೂ ಕೂಡ ಸಮಾಧಾನ ಪಡಿಸುವಂಥ ಎಲ್ಲ ಜವಾಬ್ದಾರಿಯನ್ನು ಜವರೇಗೌಡರವರು ತೆಗೆದುಕೊಳ್ಬೇಕು. ಆದರೆ ಅದು ಯಾವುದೂ ಕೂಡ ಸರಿಯಾಗಿ ಈಗ ಆಗ್ತಾ ಇಲ್ಲ. ಅದು ಅವರ ವಯಸ್ಸಿನ ಕಾರಣಕ್ಕೋ ಆರೋಗ್ಯ ಸಮಸ್ಯೆಯ ಕಾರಣಕ್ಕೋ ಅಥವಾ ಹೇಗಿರೋ ನಾನು MLC ಆದೆ ಅನ್ನೋ ಕಾರಣಕ್ಕೋಸ್ಕರನೋ ಅಥವಾ ಮುಂದೆ MLA ಎಲೆಕ್ಷನ್ಗೆ ನಿಲ್ಲಲ್ಲ ಅನ್ನೋಂಥ ಕಾರಣಕ್ಕೋ ಯಾವ ವಿಚಾರಕ್ಕೆ ಗೊತ್ತಿಲ್ಲ. ಆದರೆ ಸ್ವಲ್ಪ ಅವರು ಅಷ್ಟಾಗಿ ಸ್ಪಂದಿಸ್ತಾ ಇಲ್ಲ. ಈ ಒಂದು ವಿಚಾರಕ್ಕೇನೆ ದೇವರಾಜು ಹಾಗೂ ಚೇತನ್ ಗೌಡ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ನಮ್ಗೆ ಸಿಕ್ಕಿದೆ. ಇದರ ಜೊತೆಗೆ ಇಷ್ಟು ದೊಡ್ಡ ಮಟ್ಟದ ಯಾಕೆಂದರೆ ಕಾರ್ಪೊರೇಟ್ ಕ್ಯಾಂಡಿಡೇಟ್ಗಳು ಇನ್ನು ಯುವ ಮುಖಂಡರುಗಳು ಇವರನ್ನು DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯ ಅವರೇ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರ ಸಮ್ಮುಖದಲ್ಲೇ ಸೇರ್ಪಡೆ ಆಗ್ತಾರೆ ಅಂತಂದರೆ ಅದಕ್ಕೂ ಒಂದಷ್ಟು ಕಾರಣಗಳು ಕೂಡ ಇರ್ತವೆ. ಯಾಕಂದರೆ ದೇವರಾಜೇಗೌಡರು ಜೊತೆಗೆ ದೇವರಾಜ್ ಮತ್ತು ಚೇತನ್ ಗೌಡರು DK ಶಿವಕುಮಾರ್ ಅವರ ಒಂದು ಗುರುಗಳಾದಂಥ ರಾಜಗುರು ದ್ವಾರಕಾನಾಥ್ ಗುರೂಜಿಯವರ ಭಕ್ತರು ಕೂಡ. ಸೊ ಅವರ ಬಳಿ ಹೋಗಿ ತಮ್ಮ ಸಮಸ್ಯೆಗಳು ಈ ಥರ ಆಗ್ತಾ ಇದೆ ಅಂತ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಅವರು ಒಂದು ಸಜೆಸ್ಟನ್ನು ಮಾಡ್ತಾರೆ. DK ಶಿವಕುಮಾರ್ ಅವರಿಗೆ ಗುರುಗಳು ಅತ್ಯಾಪ್ತರು. ಜೊತೆಗೆ ದ್ವಾರಕಾನಾಥ್ ಅವರ ಮಗ ಕೂಡ ಡಾಕ್ಟರ್ ಶಂಕರ್ ಗುಹಾ ಅವರು ಕೂಡ KPCCಲಿ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ. ಸೊ ಇವರ ಒಂದು ಮಾರ್ಗದರ್ಶನದಲ್ಲಿ DK ಶಿವಕುಮಾರ್ ಅವ್ರಿಗೆ ವಿಚಾರ ಕೂಡ ಮುಟ್ಟುತ್ತೆ. DK ಶಿವಕುಮಾರ್ ಅವರು ಕೂಡ ಇವರ ವರ್ಕ್ ಬಗ್ಗೆ ಎಲ್ಲವರು ಕೂಡ ಅವರು ಆಲ್ರೆಡಿ ತಿಳ್ಕೊಂಡಿರ್ತಾರೆ. ಹೀಗಾಗಿ ಇವರು ಕೂಡ ಗೆಲ್ಲುವಂಥ ಕ್ಯಾಂಡಿಡೇಟ್ಗಳು ಕೆಲಸವನ್ನು ಮಾಡಿದ್ದಾರೆ. ಯುವಕರಿದ್ದಾರೆ. ಮೇಯ್ನು ಈ ಬಾರಿಯ ಚುನಾವಣೆಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ GBAನಲ್ಲಿ ಯುವಕರಿಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಡಬೇಕು ಅನ್ನೋ DK ಶಿವಕುಮಾರ್ ಅವರ ಮನಸ್ಸಿನಲ್ಲೂ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಇತ್ತೀಚೆಗೆ ಸ್ವತಃ DK ಶಿವಕುಮಾರ್ ಅವರು ಹಾಗೂ ಮುಖ್ಯಮಂತ್ರಿಗಳು ಹಾಗೂ ಹನುಮಂತರಾಯಪ್ಪ ಅವರ ಒಂದು ಸಮ್ಮುಖದಲ್ಲಿ ಪಕ್ಷವನ್ನು ಕೂಡ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವರು JDS ಪಕ್ಷದಿಂದ ಕಾಂಗ್ರೆಸ್ಗೆ ಬಂದಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಮುಖಂಡರನ್ನ ಜೊತೆಗೆ ಆ ಭಾಗದ ಶಾಸಕರಾದಂಥ ST ಸೋಮಶೇಖರ್ ಅವ್ರನ್ನ ಜೊತೆಯಲ್ಲೂ ಕೂಡ ಈಗ ಅವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಇರುವಂಥ ಸನ್ನಿವೇಶದಲ್ಲಿ ಚೇತನ್ ಗೌಡರು ಏನಿದ್ದಾರೆ ಕೆಂಗಲ್ ಹನುಮಂತಯ್ಯ ಹೊಸ ವಾರ್ಡಿನಿದೆ ಆ ಒಂದು ಭಾಗದ ಕಾಂಗ್ರೆಸ್ ಟಿಕೆಟ್ನ ಆಸ್ಪಿರೆಂಟ್ ಆಗಿದ್ದಾರೆ. ಇನ್ನು ನಾಗದೇನಹಳ್ಳಿ ವಾರ್ಡ್ ಏನಿದೆ ಆ ಒಂದು ವಾರ್ಡ್ನ ಆಸ್ಪಿರೆಂಟ್ ಆಗಿ ದೇವರಾಜ್ ಅವರು ಕೂಡ ಇದ್ದಾರೆ. ಅವರು ಅಥವಾ ಅವರ ಪತ್ನಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಕೂಡ ಇದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಅಲ್ಲಿಗೆ ಸ್ಪರ್ಧೆ ಮಾಡುವಂಥ ಮುಖಂಡರುಗಳ ದೊಡ್ಡ ಲಿಸ್ಟೇ ಕೂಡ ಇದೆ. ಹೀಗಾಗಿ ಭಾಗದ ಶಾಸಕರಾದಂಥ ಸೋಮಶೇಖರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಳ್ಳೆ ಒಡನಾಟ ಕೂಡ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಒಳ್ಳೆ ಒಡನಾಟವನ್ನು ಇಟ್ಕೊಂಡಿದ್ರು. ಅದು ಈಗ ಸ್ವಲ್ಪ ಹೆಲ್ಪ್ ಆಗಿದೆ. ಇನ್ನು ST ಸೋಮಶೇಖರ್ ಅವರು ಅಷ್ಟೇ ಯುವಕರಾದಂಥ ಹಿನ್ನೆಲೆ ಇವ್ರನ್ನೂ ಕೂಡ ಜೊತೆ ತೆಗೆದುಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಹೀಗಾಗಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ JDSಯಿಂದ ಟಿಕೆಟ್ ಸಿಗಬೇಕಿತ್ತು ಗೆಲ್ಲುವಂಥ ಕ್ಯಾಂಡಿಡೇಟ್ಗಳು. ಸೊ ಇವರನ್ನು JDS ಪಕ್ಷ ಅದರಲ್ಲೂ ಯಶವಂತಪುರ JDS ಪಕ್ಷ ಮಿಸ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಕಷ್ಟು ಕಾರ್ಯಕ್ರಮಗಳನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಈ ನಾಯಕರು ಕರೆಸಿ ಕಾರ್ಯಕ್ರಮವನ್ನು ಮಾಡಿದರು. ಅವ್ರ ಜೊತೆ ಕೂಡ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಇವ್ರನ್ನ ಬಿಟ್ಟರು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಅವ್ರಿಗೆ ಏನೇನು ವಿಚಾರಗಳು ನಾಯಕರಿಂದ ಅವ್ರ ಕಿವಿಗೆ ಹೋಗಿತ್ತು ಅನ್ನೋ ಗೊತ್ತಿಲ್ಲ.
ಒಂದು. ಇದ್ರ ಜೊತೆಗೆ ಇವ್ರು ಯಾವ ರೀತಿಯಾಗಿ ಕೆಲಸ ಮಾಡಿರೋದಕ್ಕೆ ಲಾಸ್ಟಾಗಿ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನಿಮಗೆ, ಅಂಕಿಅಂಶಗಳು. 2018ರ ಚುನಾವಣೆಯಲ್ಲಿ ಕೆಂಗೇರಿ ವಾರ್ಡಲ್ಲಿ ದೇವರಾಜೇಗೌಡರು ಎಲೆಕ್ಷನ್ ನಿಂತಿದ್ರು. ಅವಾಗ 3,500 ಓಟ್ಗಳಿತ್ತು. ಅದಾದಮೇಲೆ 2023ರಲ್ಲಿ ನಿಂತ್ಕೊಂಡ್ರಲ್ಲ, ಆಗ ಇವರೆಲ್ಲ ಆಲ್ರೆಡಿ ವಾರ್ಡ್ನಲ್ಲಿ ಗ್ರೌಂಡ್ ವರ್ಕ್ ಮಾಡಿದ್ರು. ಚೇತನ್ ಗೌಡರು ಕೆಂಗೇರಿ ವಾರ್ಡ್ನ ಕಾನ್ಸಂಟ್ರೇಟ್ ಮಾಡಿ ಕೆಲಸವನ್ನು ಮಾಡಿದರು. ಆಗ 2023ರಲ್ಲಿ 10,350 ಓಟ್ಗಳು, 3,500 ಇದ್ದಂಥ ಓಟ್ಗಳು ಆ ವಾರ್ಡ್ನಲ್ಲಿ 10,350 ಓಟ್ಗಳನ್ನು ತರುವಂಥ ನಿಟ್ಟಿನಲ್ಲಿ ಒಂದು ಕಡೆ ಚೇತನ್ ಗೌಡ ಅವರು ಶ್ರಮಿಸಿದ್ರು. ಮತ್ತೊಂದು ಕಡೆಯಲ್ಲಿ ಇನ್ನು ಉಳ್ಳಾಳ್ ವಾರ್ಡ್ನಲ್ಲಿ ಬರೀ 8,500 ಓಟ್ 18ರಲ್ಲಿ ಬಂದಿತ್ತು. 23ರಲ್ಲಿ 16,500 ಓಟ್ಗಳು, 1 to ಡಬಲ್ ಓಟ್ಗಳು ಇಲ್ಲಿ ದೇವರಾಜ್ ಅವರು ಕೆಲಸ ಮಾಡಿದರು. ಕೇವಲ 2 ವಾರ್ಡ್ಗೆ ಅಂತಲ್ಲ, ಯಶವಂತಪುರ ಕ್ಷೇತ್ರದಲ್ಲಿ JDSನ ಗಟ್ಟಿಗೊಳಿಸಬೇಕು ಅಂತ ಕೆಲಸ ಮಾಡ್ತಾಯಿದ್ರು. ಈಗ ಬದಲಾದಂಥ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಸೇರ್ಪಡೆ ಆಗಿದ್ದಾರೆ. ಸೊ ಹೀಗಾಗಿ ಯಶವಂತಪುರ ಕ್ಷೇತ್ರದ ಮುಂದಿನ JDSನ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ನಮಸ್ಕಾರ.